ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆ 145 20ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ಯೆಹೋವನು ತನ್ನನ್ನ ಪ್ರೀತಿಸುವವರನ್ನ. ಪ್ರಿಯರೇ, ದೇವರು ನಮ್ಮನ್ನ ಉಂಟು ಮಾಡಿದಂತಹ ಮುಖ್ಯವಾದಂತಹ ಉದ್ದೇಶ ದೇವರನ್ನ ಆರಾಧಿಸುವುದಕ್ಕಾಗಿ, ದೇವರನ್ನ ಪ್ರೀತಿಸುವುದಕ್ಕಾಗಿ, ದೇವರನ್ನ ಕೊಂಡಾಡುವುದಕ್ಕಾಗಿ. ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದನು. ಆ ಪ್ರೀತಿಯನ್ನ ತೋರಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನಾದಂತಹ ಯೇಸುವನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆ ಯೇಸು ಈ ಲೋಕಕ್ಕೆ ಬಂದು ತಂದೆಯಾದ ದೇವರ ಒಂದು ಪ್ರೀತಿಯನ್ನು ಕುರಿತು ಸಾರುತ್ತಾ ಆ ಪ್ರೀತಿಯನ್ನ ಸಾರುವುದರ ಮುಖಾಂತರವಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟಿದವನಾಗಿದ್ದ. ಇದು ದೇವರ ವಾಕ್ಯವನ್ನು ನಾವು ಗಮನಿಸುತ್ತೇವೆ. ನಾವು ದೇವರನ್ನ ಪ್ರೀತಿಸುವುದಾದರೆ, ಅಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರ ಪ್ರೀತಿಗೆ ವಿರುದ್ಧವಾಗಿ ಈ ಲೋಕವು ನಮ್ಮನ್ನ ಆಕರ್ಷಿಸುವಂತದ್ದಾಗಿದೆ. ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂತೆಲ್ಲವನ್ನೂ ಕೂಡ ಮನುಷ್ಯನು ಪ್ರೀತಿಸಬೇಕೆಂಬುದನ್ನ ಬಯಸುವನಾಗಿದ್ದಾನೆ. ಆದ್ರೆ ಮನುಷ್ಯನ ಜೀವಿತ ಈ ಲೋಕದಲ್ಲಿ ಶಾಶ್ವತವಾದಂಥದ್ದಲ್ಲ, ತಾತ್ಕಾಲಿಕವಾದಂಥದ್ದು. ದೇವರ ವಾಕ್ಯದಲ್ಲಿ ಆದಿಕಾಂಡದಲ್ಲಿ ಆದಾಮನನ್ನು ಉಂಟು ಮಾಡಿದಾಗ ದೇವರು ಹೇಳಿದರು, ಮನುಷ್ಯನ ಮಣ್ಣಿನಿಂದ ಉಂಟು ಮಾಡಲ್ಪಟ್ಟನು, ತಿರುಗಿ ಮಣ್ಣಿಗೆ ಸೇರುವನಾಗಿರುತ್ತಾನೆ. ಪ್ರಿಯರೇ, ಹಾಗಿರುವಾಗ ಈ ಲೋಕವನ್ನ ಪ್ರೀತಿಸಬೇಡಿರಿ. ಯಾಕೆಂದ್ರೆ ಈ ಲೋಕವು ಅಂಧಕಾರದಲ್ಲಿದೆ, ಕೆಟ್ಟತನದಲ್ಲಿದೆ, ಪಾಪದಲ್ಲಿದೆ, ಮೋಸತನದಲ್ಲಿದೆ. ಇವೆಲ್ಲ ಬಿಟ್ಟು ದೇವರನ್ನ ಪ್ರೀತಿಸಬೇಕೆಂಬುದನ್ನ ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸುವಂತರಾಗಿದೆ. ಯಾವಾಗ ನಾವು ದೇವರನ್ನ ಪ್ರೀತಿಸುತ್ತೇವೋ ದೇವರು ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ಅನೇಕ ಹೋರಾಟಗಳಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ, ರೋಗಗಳಿಂದ, ಸಮಸ್ಯೆಗಳಿಂದ ದೇವರು ನಮ್ಮನ್ನ ಕಾಪಾಡುತ್ತಾನೆ. ಯಾಕಂದ್ರೆ ಲೋಕಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನ ಪ್ರೀತಿಸುವವರಾಗಿರುತ್ತೇವೆ. ಪ್ರಿಯರೇ, ಇವತ್ತು ಆ ಪ್ರೀತಿಯಿಂದ ನಮ್ಮನ್ನ ಬೇರೆ ಯಾವುದಾದ್ರೂ ನಮ್ಮನ್ನ ಸೆಳೆಯುವಂತದ್ದಾಗಿದೆಯಾ? ಅವುಗಳನ್ನ ಜಯಿಸಿ, ಅವುಗಳನ್ನ ಬಿಟ್ಟು ನಾವು ದೇವರನ್ನ ಪ್ರೀತಿಸುವುದಾದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ದೇವರು ನಮ್ಮನ್ನ ಕಾಪಾಡಲಿಕ್ಕೆ ಶಕ್ತನಾಗಿರುವನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತುದ್ಯಾಂತ ದೇವರೇ, ಕರ್ತನಿಂದ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ. ಎಲ್ಲಾ ನಿನ್ನ ಸಹಾಯಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವಂತಹ ಕೃಪೆಯನ್ನು ನಮಗೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನ ಆಶೀರ್ವದಿಸಲಿ, ಕಾಪಾಡಲಿ. ಪ್ರೈಸ್ ಲಾರ್ಡ್.